ಸರ್, ಈಗ ನಿಮ್ಮ ದೃಷ್ಟಿಯಲ್ಲಿ ದೇವರು ಅಂದ್ರೆ ಯಾರು ಸರ್? 7 ಆಕಾಶದ ಮೇಲೆ ಇರುವಂತಹ ಸಿಂಹಾಸನ, ಅದರ ಮೇಲೆ ಅವನ ಅಸ್ತಿತ್ವವಾಗಿದ್ದಾನೆ ಅಂತ ಈ ಒಂದು ಸೂಕ್ತ ಹೇಳ್ಕೊಡುತ್ತೆ. ಅಂದ್ರೆ ದೇವನು ಅವನಿಗಂತ ಸಿಂಹಾಸನ ಕೂಡ ಇದೆ. ಅದಕ್ಕೆ ಈ ಎಲ್ಲ ಧರ್ಮಗಳಿಗಿಂತ ಇಸ್ಲಾಂ ಧರ್ಮ ಹೆಂಗೆ ಶ್ರೇಷ್ಠ ಸರ್? ಇವಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ನಾನು ಒಪ್ಪಿಗೆ ಕೊಡಲ್ಲ ಅಂತ ಹೇಳಿದ್ರೆ ಅವ್ನು ಮುಸ್ಲಿಂ ಆಗಕ್ಕೆ ಉಳಿಯಕ್ಕಾಗೋದು. ಯಾಕಂದ್ರೆ ಅರ್ಧದಷ್ಟು ಮುಸ್ಲಿಮರಾಗಿ ಉಳಿಯಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಕುರಾನ್ ಇಸ್ ಅಲ್ಟಿಮೇಟ್, ಅಲ್ಲಿ ಯಾವ ಬದಲಾವಣೆಗಳು ಅವಕಾಶಗಳಿಲ್ವಾ? ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದೀ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಂ ಯಅಲಂ. ಸುಮಾರು 1 ಕೋಟಿಗಿಂತ ಜಾಸ್ತಿ ಕುರಾನ್ ಅನ್ನ ಕಂಠಪಾಠ ಮಾಡಿದವರು ಇದ್ದಾರೆ ಪ್ರಪಂಚದಲ್ಲಿ. ಪೀಪಲ್ ಟಿವಿ ಮತ್ತೊಂದು ಬ್ರಾಡ್ಕಾಸ್ಟಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ, ಸಂವಾದ ಮಾಡಲಿಕ್ಕೆ ಉಮರ್ ಶರೀಫ್ ಅವರು ಇದ್ದಾರೆ. ಉಮರ್ ಶರೀಫ್ ಅವರು ಮುಸ್ಲಿಂ ವಿದ್ವಾಂಸರಾಗಿದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇದ್ದಾರೆ. ಅಂಥವರು ಇಸ್ಲಾಂ ಧರ್ಮದ ಬಗ್ಗೆ, ಅದರ ಏಳು ಬೀಳುಗಳ ಬಗ್ಗೆ, ಅದರ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅಂಶಗಳ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಹೊಂದಿರತಕ್ಕಂಥವ್ರು. ಅವರು ಇವತ್ತು ಒಂದಿಷ್ಟು ಧಾರ್ಮಿಕ ಅಂಶಗಳ ಬಗ್ಗೆ, ಇಸ್ಲಾಮಿನ ಒಳಗಡೆ ಇರತಕ್ಕಂಥ ಆಲೋಚನೆ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಡಿಸ್ಕಸ್ ಮಾಡಬೇಕು ಅಥವಾ ಸಂವಾದ ಮಾಡಬೇಕು ಅಂತ ಮಾಡಿದ್ದೀವಿ. ವೆಲ್ಕಮ್ ಸರ್, ಸುಸ್ವಾಗತ. ಧನ್ಯವಾದಗಳು ಸರ್, ಈಗ ನಿಮ್ಮ ದೃಷ್ಟಿಯಲ್ಲಿ ದೇವರು ಅಂದರೆ ಯಾರು ಸರ್? ಇವಾಗ ಇಸ್ಲಾಂನಲ್ಲಿ ನಾವು ಅಲ್ಲಾ ಅಂತ ಕರಿತೀವಿ. ಅರಬ್ಬಿ ಭಾಷೆಯಲ್ಲಿ ಅಲ್ಲಾ ಅಂದರೆ ದಿ ಗಾಡ್ ಅಂತ ಅದರ ಅನುವಾದ ಬರುತ್ತೆ. ಪ್ರತ್ಯೇಕವಾಗಿ ಒಬ್ಬ ದೇವನನ್ನು ನಾವು ಕರೆಯುವಾಗ ಅಲ್ಲಾ ಅಂತ ಕರಿತೀವಿ. ಅರಬಿನಲ್ಲಿ ಇಲಾಹ್ ಅಂತ ಒಂದು ಪದ ಇದೆ. ಇಲಾ ಅಂದರೆ ಎ ಗಾಡ್. ಯಾವುದೇ ಒಂದು ದೇವರ ಬಗ್ಗೆ ಮಾತಾಡುವಾಗ ಇಲಾ ಅಂತ ಕರಿಬೋದು. ಸೊ ಅಲ್ಲಾ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಒಬ್ಬ ದೇವನು. ಸೊ ಅವನ ಗುಣಗಳು ಏನು? ಅವನೊಬ್ಬನೇ, ಪ್ರಪಂಚಗೊಬ್ಬನೇ, ಅವನೇ ನಮ್ಮ ಒಡೆಯ, ಅವನೇ ಸೃಷ್ಟಿಕರ್ತ, ಅವನೇ ನಮಗೆ ಬೇಕಾಗಿರುವ ಎಲ್ಲ ಆಹಾರವನ್ನು ನೀಡುವನು, ಮಳೆಯನ್ನು ಬರೆಸುವನು. ಹೀಗೆ ಎಲ್ಲವೂ ಅವನೇ ಮಾಡುವುದು. ಆಕಾರವ ನಿರಾಕಾರವ? ಅದೇ ಈ ಪ್ರಶ್ನೆ ಬರುವಾಗ ಜಂಗಮವ. ಹೌದು, ಈ ಪ್ರಶ್ನೆ ಬರುವಾಗ ಹಲವಾರು ಜನರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಕುರಾನ್ ಏನು ಅನ್ಕೊಳ್ತಂದ್ರೆ ಕುಲ್ಲು ಮನ್ ಅಲೈಹಾ ಫಾನ್ ವಯಬಕ ವಜ್ಹು ರಬ್ಬಿಕ ಝುಲ್ ಜಲಾಲಿ ವಲ್ಲಿಕ್ರಾಮ್. ಅದರ ಒಂದು ಸೂಕ್ತ. ಅಂದರೆ ಪ್ರಪಂಚದಲ್ಲಿರುವ ಎಲ್ಲವೂ ನಾಶ ಆಗುತ್ತವೆ, ಆದರೆ ದೇವನ ಮುಖವನ್ನು ಹೊರತುಪಡಿಸಿ ದೇವನು ನಾಶ ಆಗುವುದಿಲ್ಲ. ದೇವನ ಮುಖ ಅಂತ ಇದೆ. ವಜ್ಹು ಅಂತ ಹೇಳಿದ್ರೆ ಅರಬಿನಲ್ಲಿ ಮುಖ. ಸೊ ಅವನು ನಿರಾಕಾರ ಅಂತ ನಾವು ಎಲ್ಲೂ ಹೇಳಿಲ್ಲ. ದೇವನಿಗೆ ಮುಖವಿದೆ, ದೇವನಿಗೆ 2 ಕೈಗಳಿವೆ. ಅದೇ ಅದು ಮನುಷ್ಯ ರೂಪದಲ್ಲಿ ಇರುತ್ತಾ, ಪ್ರಾಣಿ ರೂಪದಲ್ಲಿ ಇರುತ್ತಾ? ಅದಕ್ಕೂ ಒಂದು ಆಕಾರ ಬೇಕಲ್ವಾ? ದೇವರು ಇದ್ದ ಮೇಲೆ, ಮುಖ ಇದ್ದ ಮೇಲೆ ಒಂದು ಆಕಾರ ಬೇಕಲ್ಲ, ಯಾವುದೋ ಒಂದು. ಅದು ಮನುಷ್ಯನ ಕಲ್ಪನೆಯಲ್ಲಿ ಇರತಕ್ಕಂಥ ಆಕಾರವ? ಇದು ಅದಕ್ಕೆ ಅಂದರೆ ಲೈಸ ಕಮಿಸ್ಲಿ ಶೈ ವಹುವ ಸಮೀಯುಲ್ ಬಸೀರ್ ಇನ್ನೊಂದು ಸೂಕ್ತದಲ್ಲಿ ದೇವನು ಹೇಳ್ಕೊತಾನೆ, ದೇವನ ಥರ ಯಾರೂ ಇಲ್ಲ, ಅವನು ಎಲ್ಲವನ್ನು ನೋಡುವನು, ಎಲ್ಲವನ್ನು ಕೇಳುವನು. ಅಂದರೆ ಅವನ ಥರ ಯಾರು ಇಲ್ಲ. ಅಂದರೆ ಅವನ ಮುಖ ಥರ ಯಾರ ಮುಖ ಇಲ್ಲ. ಅಂದರೆ ಯಾರ ಮುಖ ಥರ ಅವನ ಮುಖ ಇಲ್ಲ. ಅಂದರೆ ಯಾವ ಪ್ರಾಣಿ ಥರ ಅವನ ಮುಖ ಇಲ್ಲ. ನೀವು ಏನು ಯೋಚನೆ ಮಾಡೋಕ್ಕೋ ಆ ರೀತಿಯಲ್ಲಿ ಇರೋದಿಲ್ಲ. ಯಾರು ನೋಡಿಲ್ಲ. ಮತ್ತೆ ಯಾಕೆ ಅವ್ರ ಮುಖ ಇದೆ ಅಂತ ಹಿಂಗೆ ಹೇಳ್ತೀರಾ? ಅವನೇ ಹಿಡ್ಕೊಳ್ಳುವಾಗ ನಾವು ಅದನ್ನ ನಿರಾಕಾರ ಮಾಡೋದಿಲ್ಲ. ಅಲ್ಲ, ಅವನು ತನ್ನ ಬಗ್ಗೆ ನನಗೆ ಮುಖ ಇದೆ ಅಂತ ಹೇಳಿ ಒಪ್ಕೊಳ್ಳುವಾಗ ನಾವು ಅದನ್ನ ಒಪ್ಪಿಗೆ ಕೊಡ್ತೀವಿ. ನಾವು ಒಪ್ಕೊಳ್ಬೇಕಾಗಿರುತ್ತೆ. ಅದೇ ನಂಬಿಕೆ ಅಂತ ಹೇಳೋದು. ನಂಬಿಕೆ ಇರಲಿ ಸರ್, ನಾನು ಹೇಳೋದು ಮುಖ ಇದೆ ಅಂದಮೇಲೆ ಯಾವ ಮುಖ ಇದೆ? ಯಾಕಂದ್ರೆ ನೀವು ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ, ಇನ್ನೊಬ್ರು ಮುಸ್ಲಿಂ ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಈಗ ನಾವು ಹಿಂದೂಗಳಲ್ಲಿ ನಾವು ದೇವರುಗಳನ್ನು ಒಬ್ಬೊಬ್ರು 10 ರೀತಿ ನೋಡ್ತೀವಿ. 10 ಕೈ ದೇವ್ರನ್ನು ನೋಡ್ತಾ ಇದೀವಿ, ನಾವು 10 ತಲೆ ದೇವ್ರನ್ನು ನೋಡ್ತಾ ಇದ್ದೀವಿ. ಸೊ ಅಂದ್ರೆ ಅವ್ರವ್ರಿದು, ಅವನು ಆಂಜನೇಯನ ಭಕ್ತ ಆಗಿರ್ತಾನೆ, ಇವನು ಗಣಪತಿ ಭಕ್ತ ಆಗಿರ್ತಾನೆ. ನಮ್ಮ ಭಕ್ತಿ ಭಾವಗಳಿಗೆ ತಕ್ಕ ಹಾಗೆ ನಮ್ಮ ದೇವರುಗಳು ಹುಟ್ಟುತ್ತವೆ. ಹೌದು. ಸೊ ಆ ರೀತಿಯಾಗಿ ನಿಮ್ಮ ಮುಖವೇ ಇಲ್ಲದಂಥ ದೇವರು ಇದ್ದಾಗ, ಮುಖ ಇದೆ ಅಂತ ನೀವು ಹೇಳ್ತಾ ಇದ್ದ ಸಂದರ್ಭದಲ್ಲಿ, ಯಾಕಂದ್ರೆ ಒಬ್ಬ ದೇವರು ಇದ್ದಾನೆ ಅಂತ ಒಂದು ಶಕ್ತಿ ಇದೆ ಅನ್ನೋದು ಬೇರೆ. ಆ ಶಕ್ತಿ ಇತ್ತು ಅಂದ್ರೆ ಅದಕ್ಕೆ ನಿರಾಕಾರತೆ ಅಂತ ಇದ್ದೇ ಇರುತ್ತೆ. ಆಕಾರ ಇದೆ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹೌದು. ಅದಕ್ಕೆ ಕುರಾನಲ್ಲಿ 20ನೇ ಅಧ್ಯಾಯ 5ನೇ ಸೂಕ್ತದಲ್ಲಿ ದೇವನು ಹೇಳ್ತಾನೆ, ಅರ್ ರಹ್ಮಾನು ಅಲಲ್ ಅರ್ಶಿಸ್ತವ. ಅರ್ ರಹ್ಮಾನ್ ಅನ್ನೋದು ಇನ್ನೊಂದು ನಾಮ, ದೇವನ ಇನ್ನೊಂದು ನಾಮ. ಅರ್ ರಹ್ಮಾನ್ ಅಂದರೆ ಸರ್ವದಯಾಮಯನು. ಅವನು ಅರ್ಷಿದೆ, ಅವನ ಸಿಂಹಾಸನದ ಮೇಲೆ, ಅದರ ಮೇಲೆ ಅಸ್ತಿತ್ವವಾಗಿದ್ದಾನೆ. 7 ಆಕಾಶದ ಮೇಲೆ ಇರುವಂತಹ ಸಿಂಹಾಸನ, ಅದರ ಮೇಲೆ ಅವನು ಅಸ್ತಿತ್ವವಾಗಿದ್ದಾನೆ ಅಂತ ಈ ಒಂದು ಸೂಕ್ತ ಹೇಳ್ಕೊಳುತ್ತೆ. ಅಂದರೆ ದೇವನು ಅವನಿಗಂತ ಸಿಂಹಾಸನ ಕೂಡ ಇದೆ, 7 ಆಕಾಶ ಅಂತ ಇದೆ. ಇವತ್ತು ನಾವು ಏನೇನು ಭೂಮಿಯಿಂದ ನಾವು ಆಕಾಶ ನೋಡ್ತೀವೋ ಇವೆಲ್ಲವೂ ನೋಡಿದ್ರು ಕೂಡ ಅದು ಒಂದೇ ಆಕಾಶನೇ. ಬಟ್ ಅದ್ರ ಮೇಲೆ ಒಂದೊಂದು ಆಕಾಶದ ಮೇಲೂ ಇರುವ 7 ಆಕಾಶದ ನಂತರ
ದೇವನ ಸಿಂಹಾಸನ ಇದೆ, ಅದ್ರ ಕೆಳಗೆ ಬಂದು ಕುರ್ಸಿ ಅಂತ ಹೇಳ್ಕೊಳ್ತೀವಿ. ಇದೆಲ್ಲ ಕುರಾನಲ್ಲಿ ಬರುವತಕ್ಕಂಥ ವಿಚಾರಗಳು. ಮತ್ತು ದೇವನು ಅದರ ಮೇಲೆ ಅಸ್ತಿತ್ವವಾಗಿದ್ದಾನಂದ್ರೆ ಅಲ್ಲಿಂದಾನೇ ನಮ್ಮನ್ನು ಅವನು ನೋಡುವನಾಗಿದ್ದಾನೆ. ಇದು ಧಾರ್ಮಿಕ ನಂಬಿಕೆ ಅಥವಾ ವೈಜ್ಞಾನಿಕ ಪುರಾವೆಗಳು ಇದಕ್ಕೇನಾದರೂ ಇದ್ದಾವ ಸರ್? ಹಲವಾರು ವಿಚಾರಗಳು, ಇಂತಹ ವಿಚಾರಗಳ ಬಗ್ಗೆ ಮಾತಾಡುವಾಗ ವೈಜ್ಞಾನಿಕವಾಗಿ ನಾವು ಅದನ್ನು ಪ್ರೂವ್ ಮಾಡೋಕ್ಕಾಗುವುದಿಲ್ಲ. ಯಾಕಂದರೆ ಲಿಮಿಟೇಷನ್ಸ್ ಇದೆ. ನಾನು ಒಂದು ಟೆಲಿಸ್ಕೋಪನ್ನು ಯೂಸ್ ಮಾಡಿದ್ರು ಕೂಡ ಅದಕ್ಕಂತ ಒಂದು ಲಿಮಿಟೇಷನ್ಸ್, ಅದಕ್ಕಿಂತ ಜಾಸ್ತಿ ನಾನು ನೋಡೋಕ್ಕಾಗೋದಿಲ್ಲ. ಸೊ 7 ಆಕಾಶದ ಮೇಲೆ ಒಂದು ಸಿಂಹಾಸನ ಇದೆ. ಗ್ರಹಕ್ಕೆ ಹೋಗಿ ಬರ್ತಾ ಇದೀವಿ ಸರ್, ಈಗ ಅಲ್ಲಿವರೆಗೂ ಹೋಗ್ಬೋದು. ಅದು ಚಂದ್ರನವರೆಗೂ ಹೋಗ್ತಾ ಇದೀವಿ, ಅಲ್ಲಿವರೆಗೆ ಹೋಗ್ಬಹುದು. ಯಾಕಂದ್ರೆ ಅದೆಲ್ಲ ಒಂದೇ ಸೋಲಾರ್ ಸಿಸ್ಟಮ್ ಒಳಗೆ ಇರೋದು. ಇವಾಗ ಸೂರ್ಯ ಅನ್ನೋದು ಬಹಳ ಚಿಕ್ಕದು ಇನ್ ಕಂಪ್ಯಾರಿಸನ್ ಟು ದಿ ಗ್ಯಾಲಕ್ಸಿ. ಆ ಒಂದು ಗ್ಯಾಲಕ್ಸಿ, ಅದೇ ಮಿಲ್ಕಿ ವೇ ಅಂತ ಹೇಳ್ಕೊಳ್ಳೋ ಒಂದು ಗ್ಯಾಲಕ್ಸಿ, ಅದು ಬಹಳ ಚಿಕ್ಕದು ಇನ್ ಕಂಪ್ಯಾರಿಸನ್ ಟು ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್. ಇಂತಹ ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇನ್ನೂ ಎಷ್ಟೋ ಇದೆ. ಯಾಕೆ ಭೂಮಿ ಮೇಲೆ ಮಾತ್ರ ಇಷ್ಟೊಂದು ಕರುಣೆ ಇದೆ ದೇವರಿಗೆ? ಯಾಕೆ ಇಂತಹ ಹಲವಾರು ಭೂಮಿಗಳನ್ನ ಸೃಷ್ಟಿ ಮಾಡ್ಬೋದಾಗಿತ್ತು? ಅಂದ್ರೆ ಯಾಕೆ ಬೇರೆ ಜಾಗದಲ್ಲಿ ಜೀವ ಇಲ್ಲ, ಯಾರು ಜೀವನ ಮಾಡ್ತಿಲ್ಲ ಅಂತ ಒಂದು ಪ್ರಶ್ನೆ ಬರ್ತಿರೋದು. ಬೇರೆ ಕಡೆ ಜೀವನ ಮಾಡ್ತಿಲ್ಲ ಅಂತ ಯಾರು ಹೇಳಿದ್ರು? ಇವಾಗ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಆದ್ರೆ ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುವ ಜೀವಿಗಳು ಕೂಡ ಎಲ್ಲಾ ಕಡೆನೂ ಜೀವಂತವಾಗಿ ಇವೆ. ಅಂದ್ರೆ ಇದೆ ಅನ್ನುವ ನಂಬಿಕೆ ಇದೆ. ಇದೆ 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 ಖಂಡಿತವಾಗಿದೆ. ನಮ್ ಕಣ್ಣಿಗೆ ಕಾಣಿಸದೇ ಇರುವ ಸರ್, ಖಂಡಿತ. ಅಂದ್ರೆ ಯಾವ್ದು ನಮ್ಗೆ ಗೊತ್ತಿದೆಯೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಹೌದು. ಗೊತ್ತಿಲ್ಲದ್ರ ಬಗ್ಗೆ ಬರೀ ನಂಬಿಕೆಯನ್ನು ಇಟ್ಕೊಂಡಿರ್ಲಿಲ್ಲ. ನಾವು ಸೈಂಟಿಫಿಕ್ ಆಗೇ ಮಾತಾಡೋಣ. ಕೆಲವು ಜಾಗದಲ್ಲಿ ವಾಟರ್ ಇದೆ ಅಂತ ಮಾತಾಡ್ತಿದ್ರೆ, ಇನ್ಕ್ಲೂಡಿಂಗ್ ದಿ ಪ್ಲಾನೆಟ್ಸ್, ಬೇರೆ ಪ್ಲಾನೆಟ್ಸ್ ಜೀವಿಗಳಿರ್ಬೇಕು. ಹೌದು, ಇದ್ರೆ ಜೀವಿಗಳು. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದೀವಿ ಇವತ್ತು. ಅಂದ್ರೆ ನೀರಿದೆ ಅಂತ ಕಂಡುಹಿಡಿಯಕ್ಕಾದ್ರೆ ಎಲ್ಲಿವರೆಗೂ ಉತ್ತರ ಸಿಕ್ಕೋದಿಲ್ವೋ ಅಲ್ಲಿವರೆಗೂ ನಂಬಿಕೆ ಆಗೇ ಇರುತ್ತೆ. ಅಲ್ಲಿವರೆಗೂ ಒಂದು ಪಾಸಿಬಿಲಿಟಿ, ನಂಬಿಕೆ ಆಗೇ ಇರುತ್ತೆ. ಕೊರತೆ ಏನಂದ್ರೆ ನಮ್ಮಲ್ಲಿ ಎಷ್ಟೇ ಇದ್ರೂ ಕೂಡ ಕೊರತೆ ಏನಂದ್ರೆ ಸೈಂಟಿಫಿಕ್ ಆಗಿ ನಾವು ಎಷ್ಟೇ ನಾವು ಎಕ್ವಿಪ್ಮೆಂಟ್ಸ್ನ ಉಪಯೋಗ ಮಾಡಿದ್ರು ಕೂಡ ಟೋಟಲ್ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡೋಕ್ಕಾಗ್ತಿಲ್ಲ. ಲಿಮಿಟೇಷನ್ಸ್ ಇದೆ. ಸೊ ಹಾಗಾಗಿ ಸೈನ್ಸ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ದ ಎಬಿಲಿಟಿ ಟು ಯೂಸ್ ದ ಇಂಟೆಲೆಕ್ಟ್, ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಟು ಅರೈವ್ ಅಟ್ ದ ಟ್ರೂತ್. ಅಂದರೆ ನೀವು ನಿಮ್ಮ ವೈಜ್ಞಾನಿಕವಾಗಿ ನೀವು ಯೋಚನೆ ಮಾಡುವಾಗ ನಿಮ್ಮ ರ್ಯಾಷನಾಲಿಟಿ, ನೀವು ಮೈಂಡನ್ನು ಯೂಸ್ ಮಾಡಿ ಮತ್ತು ಕೆಲವು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಿ. ಯಾವ ಉದ್ದೇಶ ಏನಂದರೆ ನೀವು ಸತ್ಯದ ಕಡೆ ನೀವು ಹೋಗಬೇಕಂತ ಅದೇ ಒಂದು ಉದ್ದೇಶ ಇರಬೇಕು. ಸೊ ಅದರ ಮೂಲಕ ನಾವು ಸೈನ್ಸ್ ಮೂಲಕ ನಾವು ಸತ್ಯವನ್ನೇ ನಾವು ಹುಡುಕಕ್ಕಾಗತ್ತೆ. ಸೈನ್ಸ್ ಏನು ನಾವು ವಿರೋಧಿಸಕ್ಕಾಗೋದಿಲ್ಲ. ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಬಟ್ ಸೈನ್ಸ್ ವಿಲ್ ನಾಟ್ ಡಿಸ್ಕ್ಲೋಸ್ ಆಲ್ ದಿ ಟ್ರೂತ್. ಅದು ಸರ್, ತತ್ವ ಬೇರೆ, ತರ್ಕ ಬೇರೆ. ಆಯ್ತಾ? ತತ್ವ ಅನ್ನೋದು ನಂಬಿಕೆಯ ಮೇಲೆ ಇರ್ತಕ್ಕಂಥದ್ದು. ತರ್ಕ ಅನ್ನೋದು ಪ್ರಶ್ನೆಗಳ ಮೂಲಕ ಶುರು ಆಗ್ತಕ್ಕಂಥದ್ದು. ಬೇಕಾಗಿದೆ ತರ್ಕ, ಬೇಕಾಗಿದೆ. ಈ ತರ್ಕದ ಮೂಲಕವೇ ಸಹಿತ ನ್ಯೂಟನ್ ಹುಟ್ಟಿದ್ದು ತರ್ಕದಿಂದನೇ, ಎಲ್ಲಾ ವಿಜ್ಞಾನ ಹುಟ್ಟಿದಂತ ತರ್ಕದಿಂದಲೇ. ಆ ಪ್ರಶ್ನೆಗಳಿಲ್ಲ ಅಂತಂದ್ರೆ ಮನುಷ್ಯ ಡೆವಲಪ್ಮೆಂಟ್ ಇರ್ತಿರ್ಲಿಲ್ಲ, ಆಗೋದಿಲ್ಲ. ಅದೇ ರೀತಿಯಾಗಿ ಧಾರ್ಮಿಕವಾಗಿರ್ತಕ್ಕಂಥ ಸತ್ಯಗಳನ್ನ ಹುಡುಕ್ತಾ ಹೋಗ್ತಾ ಸಂದರ್ಭದಲ್ಲಿ ತರ್ಕಗಳು ಇರಬೇಕಾಗಿಲ್ಲ. ಟೂಲ್ಸ್ ನೀವೇ ಹೇಳಿದಾಗ ಅವುಗಳು ಅಂದ್ರೆ ಸತ್ಯದತ್ತ ಹೋಗುವ ಒಂದು ಪರಿಕರಗಳಾಗಿ ಬಳಕೆ ಆಗ್ತವೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದಕ್ಕೆ ಈ ಎಲ್ಲಾ ಧರ್ಮಗಳಿಗಿಂತ ಇಸ್ಲಾಂ ಧರ್ಮ ಹೆಂಗೆ ಶ್ರೇಷ್ಠ ಸರ್? ನೋಡಿ, ಶ್ರೇಷ್ಠತೆ ಅಂತ ಹೇಳುವಾಗ, ಇಸ್ಲಾಮೇ ಶ್ರೇಷ್ಠ ಅಂತ ಹೇಳುವಾಗ ಹಲವಾರು ಜನರಿಗೆ ಮನಸ್ಸು ನೋವು ಉಂಟಾಗ್ಬೋದು. ಯಾಕ್ರಿ ನೀವು ನಿಮ್ಮ ಧರ್ಮದ ಬಗ್ಗೆ ಮಾತ್ರ ಶ್ರೇಷ್ಠ ಅಂತ ಹೇಳಿದ್ರೆ ನಮಗೆ ನೋವು ಉಂಟು ಮಾಡ್ತೀರಂತ. ನಾವು ಅದಕ್ಕಿಂತ ಬೇರೆ ರೀತಿಯಲ್ಲಿ ಏನು ಹೇಳ್ಕೊಬಂದ್ರೆ, ಇಸ್ಲಾಂ ಬಂದು ಸತ್ಯವಾದ ಮಾರ್ಗ ಅಂತ ಹೇಳ್ಕೊಳ್ತೀವಿ. ಅದು ಯಾಕೆ ಹಂಗೆ ಹೇಳ್ಕೊಳ್ತೀವಿ ಅಂದರೆ, ಇಸ್ಲಾಂ ಬಂದು ಹೊಸ ಮಾರ್ಗ ಅಲ್ಲ, ಹೊಸ ಧರ್ಮ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮೇಲೆ ಶಾಂತಿ ಇರಲಿ, ಅವರು ಬಂದು ಪ್ರಾರಂಭಿಸಿರುವ ಒಂದು ಧರ್ಮ ಅಲ್ಲ. ಯಾಕಂತ ಹೇಳಿದ್ರೆ ಕುರಾನ್ನಲ್ಲಿ ಹೇಳಲಾಗಿದೆ, ನೀವು ಯೇಸು ಕ್ರಿಸ್ತುವನ್ನು ನಂಬಬೇಕು. ಯೇಸು ಕ್ರಿಸ್ತು ಬೋಧಿಸುವ ಧರ್ಮ ಇಸ್ಲಾಂ ಆಗಿತ್ತು. ಮತ್ತು ಅದಕ್ಕೆ ಮುಂಚೆ ಇದ್ದ ಪ್ರವಾದಿಗಳು, ಏಬ್ರಹಾಂ ಅವರು ಕೂಡ ಇಸ್ಲಾಮನ್ನು ಪಾಲಿಸಿದ್ರು, ಆದಮ್ವರೆಗೂ. ಅಂದರೆ ಆ ಧರ್ಮ ಏನಂದರೆ ದೇವನಿಗೆ ಶರಣಾಗು ಅಂತ ಹೇಳ್ಕೊಳ್ತಾರೆ. ಇಸ್ಲಾಮಿನ ಅನುವಾದ ಏನಂದರೆ ದೇವನಿಗೆ ಶರಣಾಗು. ಯಾವ ಒಬ್ಬ ವ್ಯಕ್ತಿ ದೇವನಿಗೆ ಶರಣಾಗುತ್ತಾನೋ ಅವನಿಗೆ ಮುಸ್ಲಿಂ ಎಂಬ ಪದ ಇದೆ. ಸೊ ಹಾಗಾಗಿ ಶರಣಾಗದೇ ಇರೋರು ಎಲ್ಲರೂ ಮುಸ್ಲಿಂ ಇರಲ್ಲ. ಹಾಗಾದ್ರೆ ಯಾರು ಶರಣಾಗ್ತಾರೋ ದೇವನಿಗೆ ಶರಣ, ಮುಸ್ಲಿಂ ಆಗಬೇಕಾದ್ರೆ ದೇವ್ರಿಗೆ ಶರಣಾಗಲೇಬೇಕು ಖಂಡಿತ. ಇವಾಗ ಶರಣಾಗಬೇಕಂದ್ರೆ ಏನರ್ಥ ಅಂದರೆ, ಇವಾಗ ಒಂದು ಮುಸ್ಲಿಂ ಒಂದು ದಿನಕ್ಕೆ 5 ಬಾರಿ ನಮಾಜ್ ಮಾಡಬೇಕು. ಅವ್ನಿಗೇನೋ ಒಂದು ಕೆಲಸ ಇರುತ್ತೆ, ಏನೇ ಕೆಲಸ ಆದರೂ ದೇವನ ಆಜ್ಞೆ ಇದೆ, 5 ಬಾರಿ ನಮಾಜ್ ಮಾಡಲೇಬೇಕು ಅಂತ ಆ ಒಂದು ಮನಸ್ಥಿತಿಗೆ ಬರೋದು, ಅದು ಶರಣಾಗೋದು. ಇಲ್ಲಪ್ಪ ನನಗೆ ಇಷ್ಟ ಇಲ್ಲ, ನಾನು ಇನ್ನು ಮುಂದೆ ನಮಾಜ್ ಮಾಡಲ್ಲ ಅಂತ ಹೇಳಿದ್ರೆ ಅವನು ಬಂದು ಶರಣಾಗಿಲ್ಲ. ಮುಸ್ಲಿಂ ಅಂತ ಹೇಳ್ಕೊಳ್ತಾನೆ, ಅವನು ಹೇಳ್ಕೊಳ್ಬೋದು. ಎಷ್ಟೋ ಜನ ಇದ್ದಾರೆ ಸರ್, ನಮಾಜ್ ಮಾಡದೇ ಇರ್ತಕ್ಕಂಥವ್ರು ಇದ್ದಾರೆ. ಹೌದು ಅಲ್ವಾ? ಧರ್ಮನಿಷ್ಠೆಯನ್ನು ಬಿಟ್ಟವರು ಇದ್ದಾರೆ. ನಾವು ಇರೋದು ಹಿಂಗೆ ಏನಂದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ
ಒಳಗಾಗಿದ್ದವ್ರು ಇದ್ದಾರೆ. ಹೌದು ಹೌದು ನಾವು ದಾಡಿ ಬಿಡಲ್ಲ ಇನ್ನೇನು ಬಿಡಲ್ಲ ಅನ್ನೋರು ಇದ್ದಾರೆ. ಅವರೆಲ್ಲ ಮುಸ್ಲಿಮರು ಅಲ್ವಾ? ಹಾಗಾದ್ರೆ ನೋಡಿ, ಯಾರು ಕುಫುರ್ ಮಾಡ್ತಾರೋ ಅವ್ರು ಕಾಫಿರ್ ಆಗ್ತಾರೆ. ಕುಕುರ್ ಅಂದ್ರೆ ಏನು? ಕುಫುರ್ ಅಂದ್ರೆ ಏನು? ಕಫರ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ನಿಷೇಧಿಸುತ್ತಾನೋ, ಧರ್ಮದ ಮುಖ್ಯವಾದ ಒಂದು ಅಂಶಗಳನ್ನು ನಿಷೇಧಿಸ್ತಾನೋ ಅವನು ಕಾಫಿರ್ ವಿರೋಧಿಸ್ತಾನೋ. ಇವಾಗ ದೇವನು ಕೆಲವು ವಿಚಾರಗಳು, ನಮಾಜ್ ಮಾಡಬೇಕು, ದೇವನನ್ನು ನಂಬಬೇಕು, ಮತ್ತು ನೀವು ಜಕಾತ್ ಕೊಡಬೇಕು. ನೀವು ಸಂಪಾದನೆ ಮಾಡೋದ್ರಲ್ಲಿ 2.5% ದಾನ ಪ್ರತಿ ವರ್ಷ ನಿಮ್ಮ ಆಸ್ತಿ ಸಂಪತ್ತಿಂದ ಎತ್ತು ಕೊಡಬೇಕಾಗಿರುತ್ತೆ. ಉಪವಾಸ ಇರಬೇಕು ರಮದಾನ್ ವೇಳೆಯಲ್ಲಿ, ಮತ್ತೆ ಹಜ್ ಮಾಡಬೇಕು. ಈ 5 ವಿಷಯಗಳನ್ನು ಅವ್ನು ಮಾಡಲೇಬೇಕಾಗಿರುತ್ತೆ. ಅದರ ನಂತರ ಬೇರೆ ಬೇರೆ ವಿಚಾರಗಳಿವೆ. ಬಟ್ ಇವಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ನಾನು ಒಪ್ಪಿಗೆ ಕೊಡಲ್ಲ ಅಂತ ಹೇಳಿದ್ರೆ ಅವ್ನು ಮುಸ್ಲಿಂ ಆಗಕ್ಕೆ ಉಳಿಯೋಕ್ಕಾಗೋದು. ಯಾಕಂದ್ರೆ ಅರ್ಧದಷ್ಟು ಮುಸ್ಲಿಮರಾಗಿ ಉಳಿಯಲ್ಲ. ಅದು ಅವರ ನಂಬಿಕೆ ಏನಂತ ನಾವು ಅವರನ್ನೇ ಪ್ರಶ್ನೆ ಮಾಡಿದ್ರೆ ಗೊತ್ತಾಗತ್ತೆ ಒಂದು ವಿಷಯ. ಅವ್ರನ್ನೇನು ಮುಸ್ಲಿಮ್ದ ಹೊರಗಡೆ ಹಾಕಕ್ಕಾಗೋದಿಲ್ಲ, ಅಷ್ಟು ಸುಲಭವಾಗಿ ಹಾಕಕ್ಕಾಗಲ್ಲ. ಯಾಕಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಅಜ್ಞಾನದಲ್ಲಿ ಏನೋ ಒಂದು ತಪ್ಪು ಮಾಡಿದ್ರೆ ಅವನ ಅಜ್ಞಾನವನ್ನ ನಾವು ಪರಿಗಣಿಸಿಕೊಂಡು ಅವನಿಗೆ ಅವಕಾಶ ಕೊಡಬೇಕಾಗಿರುತ್ತೆ. ಶ್ರಮ ಅವನಿಗೆ ಕ್ಷಮಿಸಬೇಕಾಗಿರುತ್ತೆ. ಅವನಿಗೆ ಸ್ವಲ್ಪ ಅವನಿಗೆ ವಿಚಾರಗಳನ್ನು ತಲುಪಿಸ್ಬೇಕಾಗಿರುತ್ತೆ. ಅವನ ಡೌಟ್ಸ್ ಇರ್ಬೋದು, ಅವನ ಸಂಶಯಗಳಿರ್ಬೋದು, ಅದನ್ನು ದೂರ ಮಾಡಿಸ್ಬೇಕಾಗಿರುತ್ತೆ. ಅದರ ನಂತರ ಕೂಡ ಇಲ್ಲಪ್ಪ ನಾನು ಹೀಗೆ ಇರ್ತೀನಿ ಅಂತ ಹೇಳಿದ್ರೆ ಆವಾಗ ಅವನು ಕಾಫಿರ್ ಆಗ್ತಾನೆ. ಅಂದ್ರೆ ನಿಮ್ಮ ಪ್ರಕಾರ ಕುರಾನ್ ಇಸ್ ಅಲ್ಟಿಮೇಟ್, ಅಲ್ಲಿ ಯಾವ ಬದಲಾವಣೆಗಳು ಅವಕಾಶಗಳಿಲ್ವಾ? ಕುರಾನ್ ಬಂದು ದೇವನ ದಿವ್ಯವಾಣಿ ಅಂತ ಹೇಳ್ಕೊತೀವಿ. ಅಂದರೆ ಕುರಾನನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೆದಿಟ್ಟಿಲ್ಲ. ಎಲ್ಲ ಮುಸಲ್ಮಾನರು ಒಂದಾಗಿ ಸೇರ್ಕೊಂಡು ಬನ್ರಿ ಇವತ್ತು ನಾವೆಲ್ಲ ಒಂದು ಎಲ್ಲರಿಗೂ ಬೇಕಾಗಿರೋ ಒಂದು ಕಾನೂನು ತರಣ, ಒಂದು ಧರ್ಮವನ್ನು ತರಣ, ಎಲ್ಲರೂ ಬರೆಯೋಣ ಅಂತ ಬರೆದಿಟ್ಟಿಲ್ಲ. ಇದು ಏನು ನಡೀತೆ ಅಂದರೆ ಪ್ರವಾದಿ ಕಾಲದ 40 ವಯಸ್ಸಿನಲ್ಲಿ ಅವರು ಒಂದು ಕೇವ್ನಲ್ಲಿದ್ದಾರೆ, ಒಂದು ಗುಹೆನಲ್ಲಿದ್ದಾರೆ, ಮಲೆ ಮೇಲೆ, ಒಂದು ಮೌಂಟೇನ್ ಮೇಲೆ. ಅದು ಗಾರೆ ಹೀರಾ ಅಂತ ಹೇಳ್ಕೊತಾರೆ. ಅಲ್ಲಿರುವಾಗ ದೇವದೂತರಾದ ಗೇಬ್ರಿಲ್ ಅಂತ ಹೇಳ್ಕೊಳ್ಳೋರು ಬಂದ್ಬಿಟ್ಟು ಅವ್ರ ಮುಂದೆ ಅವ್ರು ತೋರಿಸ್ಕೊಳ್ತಾರೆ, ಭಯ ಪಟ್ಕೊಬಿಡ್ತಾರೆ. ಅವಾಗ ಕಟ್ಟು ಹಿಡಿದು ಓದು ಇಕ್ರಾ ಅಂತ ಹೇಳ್ಕೊತಾರೆ. ಓದು ಅರಬಿನಲ್ಲಿ ಇಕ್ರಾ ಅಂತ ಹೇಳ್ತಾರೆ. ನನಗೆ ಓದಕ್ಕೆ ಬರಲ್ಲ, ನಾನು ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ ಅಂತ ಹೇಳ್ಕೊತಾರೆ. ಮಾ ಅನಾಬಿ ಕಾರಿ ಅಂತ ಹೇಳ್ಕೊತಾರೆ. 3 ಬರಿ ಹಂಗೆ ಹೇಳ್ಬಿಟ್ಟು ಆಮೇಲೆ ಕುರಾನಿನ 5 ಸೂಕ್ತನೂ ಓದ್ತಾರೆ. ಹೌದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಓದ್ತಾರೆ. ಓದಕ್ಕೆ ಇವರು ಓದ್ತಾರೆ ಫಸ್ಟ್. ಯಾರು? ಆ ದೇವದೂತರು ಓದ್ತಾರೆ, ಅವ್ರು ಓದ್ತಾರೆ. ಅದನ್ನ ಇವರು ಕಲಿತಾರೆ. ಏನಂತೇಳಿ, ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದೀ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಂ ಯಅಲಮ್. ಇದು 5 ಸೂಕ್ತ. ಇದನ್ನು ಕೇಳಿದ ತಕ್ಷಣ ಇದನ್ನು ಪಠನೆ ಮಾಡ್ಕೊತಾರೆ. ಈ 5 ಸೂಕ್ತ ಕುರಾನ ಒಳಗೆ ಇದೆ ಇವತ್ತು, ಬಟ್ ಅದು ಬೇರೆ ಆರ್ಡರ್ನಲ್ಲಿ ಬಂದಿದೆ. ಬಟ್ ಇದೇ ರೀತಿ 23 ವರ್ಷ ಕಾಲದಲ್ಲಿ ಬೇರೆ ಬೇರೆ ವೇಳೆಯಲ್ಲಿ ಅವ್ರ ಕಿವಿಗೆ ಬಂದು ತುಂಬಿಸಿರುವ ಈ ಸೂಕ್ತಗಳು ಎಲ್ಲವೂ ಸೇರ್ಕೊಂಡು ಇದು ಕುರಾನ್ ಆಗಿದೆ. 23 ಇಯರ್ಸ್ ಆಗಿನ ಅನುಭವಗಳು, ಎಲ್ಲವೂ ಸಾಮಾಜಿಕ ಪರಿಸ್ಥಿತಿ, ಬೇರೆ ಬೇರೆ ವಿಚಾರಗಳೆಲ್ಲವನ್ನೂ ಎಲ್ಲವೂ ಸೇರಿಸಿ 23 ವರ್ಷಗಳ ಅವ್ರ ಹೆಂಡತಿ ಜೊತೆಗೆ ಇರುವಾಗ ಒಂದು ದೇವನತ್ರದಿಂದ ಪೈಗಂಬರರು ಮಾತ್ರ ಅವ್ರ ಮೂಲಕ ಬಂತು. ಅದರ ನಂತರ ಯಾವುದೋ ಅಮೆಂಡ್ಮೆಂಟ್ಸ್ ಆಗಲಿಲ್ಲ. ಇವತ್ತು ನೋ ಅಮೆಂಡ್ಮೆಂಟ್ಸ್. ಇದು ಕುರಾನ್ನಲ್ಲಿ ಅಮೆಂಡ್ಮೆಂಟ್ ಆಗಕ್ಕೆ ಸಾಧ್ಯತೆನೂ ಇಲ್ಲ. ಓಕೆ, ಇನ್ಮೇಲೂ ಆಗೋದು ಇಲ್ಲ. ಯಾಕೆ ಆಗ್ಬಾರ್ದು ಅಂದ್ರೆ ಕಾಲ ಬದಲಾಗ್ತಾ ಇರುತ್ತೆ, ಹಲವಾರು ನೀತಿ ನಿಯಮಗಳು ಬದಲಾಗ್ತವೆ, ಜೀವನದ ಕ್ರಮಗಳು ಬದಲಾಗ್ತವೆ. ಇಂಥ ಸಂದರ್ಭದಲ್ಲಿಯೂ ಸಹಿತ ಕಾಲಕ್ಕೆ ತಕ್ಕ ಹಾಗೆ ಅಲ್ಲೇ ಒಂದಿಷ್ಟು ಬದಲಾವಣೆಗಳು ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವ. ನೋಡಿ, ಒಂದು ಬಾಟ್ಲ್ನಲ್ಲಿ ನೀರು ತುಂಬಿಕೊಂಡಿದ್ರೆ ಟೋಟ್ಲಿ ಅದು ನೀರು ಅಂತ ಕರಿಬೇಕು. ಆ ನೀರು ಜೊತೆಗೆ ಒಂದು ಸ್ವಲ್ಪ ಟೀ ಆಗಿಬಿಟ್ರು ಕೂಡ ಅದನ್ನು ನೀರಂತ ಕರೆಯೋಕ್ಕಾಗೋದಿಲ್ಲ. ಅದು ಬೇರೆ ಆಗಿರ್ಬೋದು, ಬಟ್ ಅದು ಸತ್ಯವಾಗಿಯೂ ಅದು ನೀರಂತ ನಾವು ಕರೆಯೋಕ್ಕಾಗೋದಿಲ್ಲ. ಸೊ ಅದೇ ರೀತಿ ಒಂದು ದೇವನ ಕಡೆಯಿಂದ ಬಂದಿರುವ ದಿವ್ಯವಾಣಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸ್ವಲ್ಪ ಅಷ್ಟಿದ್ರೂ ಕೂಡ ಅದು ದಿವ್ಯವಾಣಿಗೆ ಉಳಿಬೇಕಂದ್ರೆ ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿ ಬೇರೆ ಅವನ ಏನೋ ಸಿದ್ಧಾಂತಗಳನ್ನ ಅದರಲ್ಲಿ ತುಂಬಿಸಕ್ಕೆ ಹೋದರೆ ಏನಾಗುತ್ತೆ, ಅದರ ಒರಿಜಿನಾಲಿಟಿ ಉಳಿಯೋಕ್ಕಾಗಿ ಸಾಧ್ಯ ಇಲ್ಲ. ನಾವು ಎಲ್ಲ ಧರ್ಮ ಗ್ರಂಥಗಳು ಇರೋದು ಏನಕ್ಕೆ? ಮನುಷ್ಯರಿಗಾಗಿ. ಹೌದು, ಆಯ್ತಲ್ವ? ಮನುಷ್ಯನ ಜೀವನವನ್ನ, ಬದುಕನ್ನ ಸತ್ಯದತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ಮೋಕ್ಷದತ್ತ ಅಂತ ಹೇಳ್ತೀವಿ ಅಲ್ವಾ? ಸೊ ಆ ಸಂದರ್ಭದಲ್ಲಿ ಅದರಲ್ಲಿ ಜನರ ಜೀವನಕ್ಕೆ ತಕ್ಕ ಹಾಗೆ ಒಂಚೂರು ಬದಲಾವಣೆಗಳನ್ನ ಮಾಡಿಕೊಂಡ್ರೆ, ಆ ಕಟ್ಟರ್ತನವನ್ನು ಬಿಟ್ಟಿದ್ರೆ ಅದು ಏನಾಗುತ್ತೆ, ಇನ್ನೂ ಹೆಚ್ಚು ಹೆಚ್ಚು ಪ್ರಸಿದ್ಧಿಗೆ ಬರುತ್ತೆ. ಈಗ ನಿಮ್ಮ ಹಲವಾರು ಜನ ಒಂದಿಷ್ಟು ಅದಕ್ಕೆ ವಿಮುಖ ಆಗ್ತಾ ಇದಾರಲ್ಲ, ಅವರೆಲ್ಲರೂ ಜೊತೆಗೆ ಉಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಸಾಧ್ಯತೆಗಳು ಇದ್ದಾವಲ್ಲ. ಇವಾಗ ಇದೇನಂದ್ರೆ ಕುರಾನ್ನೇ ಒಂದು ಸೂಕ್ತ, ಇನ್ನ ನಹ್ನು ನಜ್ಜಲ್ನ ದಿಕ್ರ ಇನ್ನ ಲಹು ಲಹಾಫಿಜೂನ್. ಇದು ಅರಬಿನಲ್ಲಿ ಬರೋದು. ಏನರ್ಥ ಅಂದರೆ, ನಾವು ಈ ಕುರಾನನ್ನು ನಿಮಗೋಸ್ಕರ ಕಳಿಸಿದ್ದೀವಿ,
ಇದನ್ನು ನಾವೇ ಕಾಪಾಡುತ್ತೇವೆ ಅಂತ ದೇವನು ಪ್ರಮಾಣ ಮಾಡಿದ್ದಾನೆ. ಅಂದರೆ ನಾವು ಕಳಿಸಿದ್ದೀವಿ, ಅದು ಮಾತ್ರ ಇಲ್ಲ, ಇದನ್ನು ನಾವು ಉಳಿಸ್ಕೊಳ್ತೀವಿ, ಇದರಲ್ಲಿ ಯಾವುದೇ ಒಂದು ವಿಚಾರ ಕೂಡ ಆ್ಯಡ್ ಮಾಡೋಕ್ಕಾಗೋದಿಲ್ಲ. 1450 ಇಯರ್ಸ್ ಆಯಿತು. ಆ ಟೈಮ್ ಇವತ್ತುವರೆಗೂ ನೋಡಿ ಸುಮಾರು 1 ಕೋಟಿಗಿಂತ ಜಾಸ್ತಿ ಕುರಾನನ್ನು ಕಂಠಪಾಠ ಮಾಡಿದವರು ಇದ್ದಾರೆ ಪ್ರಪಂಚದಲ್ಲಿ. ಆಲ್ ಓವರ್ ಅರೇಬಿಯನಲ್ಲಿ 1 ಕೋಟಿ ಜನ, 1 ಕೋಟಿಗಿಂತ ಜಾಸ್ತಿ ಹೆಚ್ಚು ಜನರು. ಓಕೆ, ಅಂದರೆ ನಮ್ಮಲ್ಲಿ 1/4 ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಮುಸ್ಲಿಮ್ಸ್ ಇದ್ದೀವಿ. ಅಂದರೆ ಸುಮಾರು 1.5 ಬಿಲಿಯನ್ಸ್ಗಿಂತ ಜಾಸ್ತಿ ಇದ್ವಿ. ಆದರೆ ಅದರಲ್ಲಿ 1 ಕೋಟಿಗಿಂತ ಜಾಸ್ತಿ ಕುರಾನನ್ನು ಕಂಪ್ಲೀಟಾಗಿ ಕಂಠಪಾಠ ಮಾಡ್ಕೊಂಡಿದ್ದಾರೆ. ಕಂಠಪಾಠ ಮಾಡೋದು ಮತ್ತು ಅದನ್ನು ಆಚರಣೆ ತರೋದು ಎರಡರಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಖಂಡಿತ ಇದೆ. ಆಚರಣೆಗೆ ಎಷ್ಟು ಜನ ತಂದಿದ್ದಾರೆ ಅನ್ನೋದು ಮುಖ್ಯ. ಹೌದು, ಬರೀ ಕಂಠಪಾಠ ಮಾಡಿದ್ರೆ ಅದೇನಾಗುತ್ತೆ, ಹೌದು. ಅದನ್ನ ಹೇಗೆ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆ, ಹೇಗೆ ಮತ್ತೊಬ್ಬರಿಗೆ ತೊಂದರೆ ಕೊಡದೆ ಹಾಗೆ ಬದುಕಬೇಕು, ಯಾವ ರೀತಿಯಾಗಿ ನಾವು ಸಮಾನತೆಯನ್ನು ಕೊಡಬೇಕು, ಯಾವ ರೀತಿಯಾಗಿ ಇದ್ದವರು ಇಲ್ಲದವರಿಗೆ ದಾನ ಮಾಡಬೇಕು, ಇವುಗಳನ್ನು ಎಷ್ಟು ಜನರು ಆ ಕಂಠಪಾಠ ಮಾಡಿದವರಲ್ಲಿ ಪಾಲಿಸಿಕೊಂಡು ಬಂದಿದ್ದಾರೋ, ಕರೆಕ್ಟ್, ಅದನ್ನು ಯಾಂತ್ರಿಕವಾಗಿ ಬಹಾಟ್ ಮಾಡಿ ತಲೆಯಲ್ಲಿ ಇಟ್ಕೊಂಡಿದ್ದಾರೋ ಅನ್ನೋದು ಮುಖ್ಯ ನಮಗೆ. ತುಂಬ ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ನೋಡಿ, ಕುರಾನ್ ಬಂದು ಏನಂದರೆ ಅದು ಬರೀ ಕಂಠಪಾಠ ಮಾಡೋಕ್ಕೋಸ್ಕರ ಇಲ್ಲ, ಅದು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ಗೆ ಬಂದ್ಬಿಡುತ್ತೆ. ಅಂದರೆ ಕುರಾನಲ್ಲಿ ದೇವ್ನು ಹೇಳ್ತಾನೆ, ನೀನು ನಮಾಜ್ ಮಾಡಂದ್ರೆ 5 ಬಾರಿ ನಮಾಜ್ ಮಾಡೋರನ್ನ ನೋಡ್ಬೋದು. ಕುರಾನಲ್ಲಿ ಉಪವಾಸ ಮಾಡಂತ ಹೇಳಿದ್ರೆ ಉಪವಾಸ ಮಾಡೋರನ್ನ ನೋಡ್ಬೋದು. ಕುರಾನಲ್ಲಿ ಮದುವೆ ಮಾಡ್ಕೊಳ್ರಿ, ಮಕ್ಕಳು ಹುಟ್ಟಿಸಿ ಅಂತ ಹೇಳಿದ್ರೆ ಅದನ್ನು ನೋಡ್ಬೋದು. ಯಾಂತ್ರಿಕತೆ ಅನ್ಸಲ್ವಾ? ಎಲ್ಲ ಮಾಡ್ತೀನಿ ನೋಡಿ, ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನೀವು ದೇಶವನ್ನು ಹೀಗೆ ಚಾಲನೆ ಮಾಡಬೇಕು, ಹೀಗೆ ಚಲಿಸ್ಬೇಕಂತ ಹೇಳಿದ್ರೆ 55 ಮುಸ್ಲಿಂ ಕಂಟ್ರೀಸ್ ಇದೆ ಈ ಪ್ರಪಂಚದಲ್ಲಿ. ಅದರಲ್ಲಿ ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಂದು 20 ಇರ್ಬೋದು. ಎಕ್ಸ್ಟ್ರೀಮ್ ಆಗಿ ಹೋಗೋರು ಇನ್ನೊಂದು 10 ಇರ್ಬೋದು. ಸೊ ಹಾಗಾಗಿ ಎಲ್ಲ ರೀತಿಯ ಗೊಂದಲಗಳು ನಡೀತಿವೆ. ಬಟ್ ಏನಂದರೆ ಬರೀ ಪುಸ್ತಕದಲ್ಲಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಚಾಲನೆಯಲ್ಲಿ ಇದೆ. ಅದರಲ್ಲಿ ಕೆಲವರು ಬಂದು ತೀವ್ರ ಹೋಗ್ಬಿಟ್ಟಿದ್ದಾರೆ, ಕೆಲವರು ಅತಿ ತೀವ್ರ ಹೋಗ್ಬಿಟ್ಟಿದ್ದಾರೆ, ಕೆಲವರು ಸರಿಯಾಗಿದ್ದಾರೆ, ಕೆಲವರು ಇನ್ನೂ ಸರಿಯಾದ ರೀತಿಯಲ್ಲಿ ಆರಂಭಿಸಿಲ್ಲ. ಈ ಭಯ ಇದಲ್ಲ, ಏನರಪ್ಪ ಇವರು ಕುರಾನ್ ಬಗ್ಗೆ ಮಾತಾಡಿದ್ರೆ ಶರಿಯಾವರೆಗೂ ಹೋಗ್ಬಿಡ್ತಾರೆ, ಶರಿಯಾಗಿ ಹೋದರೆ ಇಲ್ಲಿ ಸಂವಿಧಾನ ಉಳಿಯುತ್ತೋ ಇಲ್ವೋ ಆ ಪ್ರಶ್ನೆವರೆಗೂ ಪ್ರಪಂಚದಲ್ಲಿ ಇವತ್ತಿಗೆ ಪ್ರಶ್ನೆ ಎಬ್ಸೋರು ಇದ್ದಾರೆ. ಅಲ್ಲ, ಅದು ಕರೆಕ್ಟು. ಆದ್ರೆ ನಾನು ಹೇಳ್ತಾ ಇರೋದು ಎಷ್ಟೋ ಮುಸ್ಲಿಂ ಕಂಟ್ರಿಗಳಲ್ಲಿ ಹೌದು ನಿಮ್ಮ ಈ ಕುರಾನ್ಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಅಲ್ಲೇನು ಹೇಳಿರ್ತಾರಲ್ಲ, ಹಿಜಾಬ್ ಧರಿಸಬೇಕು, ಇನ್ನು ಅದನ್ನ ಬಿಟ್ಟಿದ್ದಾರಲ್ಲ, ಬದಲಾವಣೆ ಆಗಿದೆಯಲ್ವಾ? ನೋಡಿ, ಕುರಾನ್ನಲ್ಲಿ ಹೇಳಿರತಕ್ಕಂಥ ಹಿಜಾಬ್ ಆಗಲಿ, ಹಿಜಾಬಿನ ಉದ್ದೇಶ ಆಗಲಿ ಕ್ಲಿಯರ್ ಆಗಿದೆ. ಹಿಜಾಬಿನ ಉದ್ದೇಶ ಅಂದರೆ ಒಬ್ಬ ಹೆಣ್ಣು ಮಗಳಿಗೆ ಹೇಳ್ಕೊಳ್ಳುವ ಹಿಜಾಬ್ ಅಂದರೆ ಜಿಲ್ಬಾಬ್. ಅದು ಆ್ಯಕ್ಚುಲಿ ಅರಬಿನಲ್ಲಿ ಬರೋತಕ್ಕಂಥದ್ದು. ಅಂದರೆ ಲೂಸ್ ಫಿಟ್ಟಿಂಗ್ ಅದು. ಮತ್ತು ತಲೆಗೆ ನೀವು ಸರಿಯಾಗಿ ಹಾಕ್ಕೊಳ್ಳಿ, ಮುಖ ತೋರಿಸಬಾರದು ಅನ್ನುವಂಥದ್ದು. ಮುಖ ತೋರಿಸಬಾರದು, ಅದು ವ್ಯಾಖ್ಯಾನ ಕೊಟ್ಟಿರೋದು. ಅದು ಮುಸಲ್ಮಾನರಲ್ಲಿ ಪಂಡಿತರಲ್ಲಿ 2 ಭಿನ್ನಾಭಿಪ್ರಾಯ ಬಂತು. ಅದರಲ್ಲಿ ಒಬ್ರು ಏನಂದ್ರೆ ಮುಖ ತೋರಿಸಬಾರ್ದಂತ ಒಂದು ಪಂಗಡದವರು, ಮತ್ತೊಂದು ಪಂಗಡದವ್ರು ಏನ್ ಮಾಡಿದ್ರು, ಇಲ್ಲ ಮುಖ ತೋರಿಸ್ಕೊಳ್ಬೋದು, ಎಲ್ಲಿ ಹೆಂಗಸರಿಗೆ ಬಹಳ ಡೇಂಜರಸ್ ಸಿಚುವೇಶನ್ ಇರುತ್ತೋ ಅವಾಗ ಅವರು ತಮ್ಮ ಐಡೆಂಟಿಟಿಯನ್ನು ಮುಚ್ಕೊಳ್ಳೋಕ್ಕೋಸ್ಕರ ಅವ್ರು ಮಾಡ್ಕೊಳ್ಬೋದು ಅಂತ. ಅತ್ಯಂತ ಸ್ವಾತಂತ್ರ್ಯ ಇರತಕ್ಕಂಥ ಕಂಟ್ರಿಗಳಲ್ಲೂ ಸಹಿತ ಭಾರತದಲ್ಲಿ ಅಂತ ಆ ರೀತಿಯಾದಂಥ ಥ್ರೆಟ್ಗಳಿಲ್ಲ, ಎಲ್ಲ ಮಹಿಳೆಯರಿಗೆಲ್ಲರಿಗೂ ಸಹಿತ. ಸೊ ಆ ರೀತಿ ಇವಾಗಲೂ ಇಲ್ಲಿಯೂ ಸಹಿತ ಮಹಿಳೆಯರಿಗೆ ಅತ್ಯಂತ ಪ್ರಬಲವಾದಂಥ ಕಾನೂನುಗಳು ಇರ್ತಕ್ಕಂಥದ್ದು. ಇಲ್ಲಿಯೂ ಸಹಿತ ಅದನ್ನೇ ಆಚರಿಸಬೇಕು ಅಂತ ಏನಿಲ್ಲ ನೋಡಿ. ಆಮೇಲೆ ನಿಮ್ಮ ಎಷ್ಟೋ ಮುಸ್ಲಿಂ ಕಂಟ್ರಿಗಳಲ್ಲಿ ಈಗ ಹಿಜಾಬನ್ನ ಅಥವಾ ಮುಖಕ್ಕೆ ಹಾಕತಕ್ಕಂಥ ಎಲ್ಲ ಮುಖವಾಡ ತೆಗೆದು ಹಾಕಿದಾರಲ್ವಾ, ಮತ್ತು ಅವರು ಒಂದಿಷ್ಟು ಬದಲಾವಣೆ ಮಾಡ್ಕೊಂಡವ್ರು ಅಂತ ಅನಿಸುತ್ತೆ ನಿಮಗೆ? ಇವಾಗ ನನಗೆ ಭಾಳ ಇಷ್ಟವಾದ ಜಾಗ ಬಂದು, ನಾನು ಮಲೇಷ್ಯಾ ನೋಡಿದ್ದೀನಿ, ಸಿಂಗಾಪುರ್ ನೋಡಿದ್ದೀನಿ, ಮತ್ತು ಸೌದಿ ಅರೇಬಿಯಾ ನೋಡಿದ್ದೀನಿ. ಎಲ್ಲ ನೋಡಿರುವಾಗ ಸೌದಿ ಅರೇಬಿಯಾದಲ್ಲಿ ಅರಬ್ ಕಲ್ಚರ್ ಇದೆ, ಅಲ್ಲಿ ಅವರ ಸಂಸ್ಕೃತಿ ಇದೆ, ಅರಬ್ ಸಂಸ್ಕೃತಿ ನೋಡೋದು. ಮಲೇಷ್ಯಾನಲ್ಲಿ ಅವರ ಸಂಸ್ಕೃತಿ ಇದೆ, ಬಟ್ ವೆರಿ ಮಾಡರ್ನೈಸ್ಡ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ, ಬಹಳ ಮಾಡರ್ನೈಸ್ ಪ್ರೋಗ್ರೆಸಿವ್ ಆಗಿದ್ದಾರೆ. ಮತ್ತು ಏನು ಮಾಡ್ತಿದ್ದಾರೆ, ಅವರವರ ಜೀವನದ ಶೈಲಿ ಇದೆಯಲ್ಲ ಅದನ್ನು ಅವ್ರು ಉಳಿಸ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಚೈನೀಸ್ ಅವರು ನಿಮ್ಮ ಪ್ರಕಾರ ನೀವು ಜನ ಮಾಡ್ಕೊಳ್ಳಿ. ಧಾರ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಧಾರ್ಮಿಕ ವಿಚಾರ ಅಂದರೆ ನಿಮ್ಮ ಧರ್ಮವನ್ನು ನೀವು ಪಾಲಿಸ್ಕೊಳ್ಳಿ, ಬಟ್ ಬೇರೆ ಅನ್ಯ ಧರ್ಮೀಯವ್ರಿಗೆ ಅವರ ಸ್ವಾತಂತ್ರ್ಯವನ್ನು ಅವ್ರು ಕೊಟ್ಬಿಡಿ. ಅಲ್ಲ, ಈ ಧರ್ಮೀಯರಿಗೂ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದಾರಲ್ಲ. ಇಲ್ಲಿ ಏನಂದರೆ ಟೋಟಲಿ ಒಂದು ಉದಾಹರಣೆ ಕೊಡ್ತೀನಿ. ಮಲೇಷ್ಯಾನಲ್ಲಿ ಒಂದು ಬ್ಯೂಟಿ ಪೇಜೆಂಟ್ ಕಾಂಟೆಸ್ಟ್ ನಡೆಸಿದ್ರೆ, ಅಂದರೆ ಮಿಸ್ ಮಲೇಷ್ಯಾ ಅನ್ನೋದು ನಡೆದ್ರೆ, ಮುಸ್ಲಿಂ ಹೆಂಗಸು ಅಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ, ಬೇರೆ ಕಡೆ ಆಗ್ತಾರೆ, ಬೇರೆಯೊಬ್ಬರು ಅಲ್ಲಿ ಭಾಗವಹಿಸ್ಬೋದು. ಇಂಡಿಯಾನಲ್ಲಿ ಏನಂದರೆ, ಇಂಡಿಯಾನಲ್ಲಿ ಸ್ವಾತಂತ್ರ್ಯ ಎಲ್ಲರಿಗಿದೆ, ಮುಸ್ಲಿಂ ಏನು ಬೇಕಾದ್ರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ನಫೀಸಾ ಏನೋ ಒಬ್ಬ ಹೆಂಗಸು ಮಹಿಳೆ ಕೂಡ ಮಿಸ್ ಇಂಡಿಯಾ ಆಗಿದ್ದಾಳೆ.
ಸೊ ಹಾಗಾಗಿ ನಾವು ಏನು ನೋಡಬೇಕಾಗದಂದ್ರೆ ಒಂದೊಂದು ಜಾಗದಲ್ಲಿ ಅಲ್ಲಿರತಕ್ಕಂಥ ಕಲ್ಚರಲ್ ಇಂಪ್ಯಾಕ್ಟ್ ಇರುತ್ತೆ, ಅದ್ರ ಮೂಲಕ ಜನರು ಕೂಡ ಅಂದ್ರೆ ನಿಮ್ಮ ಧರ್ಮ ಗ್ರಂಥ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ, ಅದರ ಆಚರಣೆಗಳಲ್ಲೂ ಬದಲಾವಣೆ ಆಗುತ್ತೆ. ಧರ್ಮ ಒಂದೇ ಅದು ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಆಚರಣೆಯಲ್ಲಿ ಕೂಡ ಎಲ್ಲವೂ ಆಲ್ಮೋಸ್ಟ್ ಸೇಮ್ ಇದೆ. ಕೆಲವು ವಿಚಾರದಲ್ಲಿ ಅಲ್ಲಿರತಕ್ಕಂಥ ಸಂಸ್ಕೃತಿ ಇದೆಲ್ಲ ಅದರ ಇಂಪ್ಯಾಕ್ಟ್ನಲ್ಲಿ ಜನರು ಕೆಲಸ ಮಾಡ್ತಾರೆ. ಇವಾಗ ನೀವು ನೋಡಿದ್ರೆ ಅಫ್ಘಾನಿಸ್ತಾನಲ್ಲಿ ಇರತಕ್ಕಂಥವ್ರು ಅವ್ರು ಹಾಕೊಳ್ಳುವ ಬಟ್ಟೆಗಳು, ಅವ್ರು ಹಾಕೊಳ್ಳುವ ಟರ್ಬನ್ಗಳು ಟೋಟಲಿ ಡಿಫ್ರೆಂಟ್. ಅಂದ್ರೆ ಅದು ಬಂದು ಕುರಾನ್ನಲ್ಲಿ ಹೇಳಲಾಗಿಲ್ಲ ನೀನು ಹೀಗೆ ಈ ಡ್ರೆಸ್ ಹಾಕೊಳ್ಬೇಕಂತ, ಬಟ್ ಅದು ಅವ್ರ ಲೋಕಲ್ ಕಲ್ಚರ್. ಶರಿಯಾ ಅನ್ನೋದು ಕುರಾನ್ನ ಭಾಗವಾ ಅಥವಾ ಅಲ್ವಾ? ಶರಿಯಾ ಅಂದ್ರೆ ಕಾನೂನು. ಅದೇ ಅರಬಿನಲ್ಲಿ ಶರಿಯಾ ಅಂದ್ರೆ ಕಾನೂನು. ಅದು ಕುರಾನ್ನ ಭಾಗವಾ? ಕುರಾನಿಂದ ಬರುವಂತಹ ನಿಮ್ಮ ಕಾನೂನು ಅಂದ್ರೆ ಕಾನೂನು ಆಗುತ್ತೆ, ಮತ್ತೆ ಪ್ರವಾದಿ ಮೊಹಮ್ಮದ್ ಅವರ ವಚನದಿಂದ ಬರತಕ್ಕಂಥ ವಿಚಾರಗಳು ಕೂಡ ಕಾನೂನಾಗತ್ತೆ. 4 ವಿಷಯ ಅದನ್ನ ಯಾರು ಮಾಡಿದ್ದಾರೆ? 4 ವಿಷಯ ಸೇರಿ ಕಾನೂನಾಗತ್ತೆ. ಒಂದು ಕುರಾನು, 2ನೇ ಹದೀಸು, 3ನೇ ಬಂದು ಇಜ್ಮಾ ಅಂತ ಹೇಳ್ಕೊತೀವಿ, ಪ್ರವಾದಿಯ ಅನುಯಾಯಿಗಳು ಅವರು ಮಾಡಿರುವತಕ್ಕಂಥ ವಿಚಾರಗಳು, ಅವ್ರು ಏನನ್ನ ನಂಬಿದ್ರು, ಏನನ್ನ ಅವ್ರು ನಿಷೇಧಿಸಿದ್ರು ಅದನ್ನ ಕೂಡ ತಗೊಂಡು ಬರ್ತಾರೆ ಇಜ್ಮಾ. ಅದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಪ್ಪಿಗೆ ಕೊಟ್ಟಿರೋ ವಿಷಯ ಬಂದು ಇಜ್ಮಾ ಅಂತಂದ್ರೆ. 4ನೇ ವಿಷಯ ಬಂದು ಕಿಯಾಸ್ ಅಂತ ಹೇಳ್ಕೊತಾರೆ. ಕಿಯಾಸ್ ಅಂದ್ರೆ ಒಬ್ಬ ವಿದ್ವಾಂಸ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಸಿಗರೇಟು ಸ್ಮೋಕಿಂಗ್ ಮಾಡ್ಬೋದೋ ಇಲ್ವೋ, ಕುರಾನ್ನಲ್ಲಿ ಎಲ್ಲೂ ಬಂದಿಲ್ಲ, ಹದೀಸ್ನಲ್ಲಿ ಕೂಡ ಸಿಗರೆಟ್ ಬಗ್ಗೆ ಇಲ್ಲ, ಮತ್ತು ಏನು ಇದನ್ನು ನಾವು ಅನುಮತಿ ಕೊಡಬೇಕೋ ಇಲ್ಲ ಅಂತ ಪ್ರಶ್ನೆ ಬರುವಾಗ ಆವಾಗ ಕುರಾನಿನ ವಿಚಾರಗಳನ್ನ ಇಟ್ಕೊಂಡು, ಹದೀಸಿನ ವಿಚಾರಗಳನ್ನ ಇಟ್ಕೊಂಡು ಅವನು ಏನು ಮಾಡ್ತಾನೆ, ಅವನು ಯೋಚನೆ ಮಾಡ್ತಾನೆ, ಇದ್ರ ಮೂಲಕ ಜನರಿಗೆ ಅಪಾಯ ಇದೆ, ಅವನ ದೇಹಕ್ಕೆ ಅಪಾಯ ಇದೆ, ಆದ್ದರಿಂದ ಇದು ನಿಷೇಧ ಅಂತ ಫೈನಲಿ ಅವನು ಫತ್ವಾ ಕೊಡ್ತಾನೆ. ಸೊ ಹಾಗಾಗಿ ಈ 4 ವಿಷಯವು ಕೂಡ ಸೇರಿ ಅದು ಶರಿಯಾ ಆಗತ್ತೆ. ಅದು ದೇಶದಿಂದ ದೇಶಕ್ಕೆ ಭಿನ್ನವಾಗಿರ್ತವೆ. ಕೆಲವು ಟೈಮ್ನಲ್ಲಿ ಉದಾಹರಣೆಗೆ ಈ ಸಿಗರೇಟ್ ಸ್ಮೋಕಿಂಗ್ ಹೇಳ್ಕೊಡ್ತೀನಿ. 1970s ಯಾರು ಸ್ಮೋಕ್ ಮಾಡ್ತಾರೋ ಅವ್ರಿಗೆ ದೇಹಕ್ಕೆ ಹಾನಿಕಾರ ಅಂತ ಅವತ್ತಿಗೆ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಏನು ಅರ್ಥ ಮಾಡ್ಕೊಂಡ್ರು ಅಂದರೆ ಇದರಿಂದ ಸುಮ್ಮನೆ ವೇಸ್ಟ್ ಟೈಮು, ವೇಸ್ಟ್ ಮನಿ ಅಂತಲೇ ಅರ್ಥ ಮಾಡ್ತಾರೆ. ಆದರೆ ಒಂದು 30 ವರ್ಷದ ನಂತರ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆದ ನಂತರ ಇಲ್ಲ ರೀ ಇದರಿಂದ ದೇಹಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿದ ನಂತರ ಆಮೇಲೆ ಅವರ ಫತ್ವಾಗಳು ಕೂಡ ಚೇಂಜ್ ಆಯಿತು. ಸೊ ಟೈಮ್ ಪ್ರಕಾರ ನಿಮ್ಮ ರೂಲಿಂಗ್ಸ್ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಜಾಗ ಪ್ರಕಾರ ನಿಮ್ಮ ರೂಲಿಂಗ್ಸ್ ಚೇಂಜ್ ಆಗುತ್ತೆ. ಶರಿಯಾ ಕಾನೂನುಗಳು ಬದಲಾಗ್ತವೆ, ಅದರ ಕುರಾನ್ನ ಮೂಲ ತತ್ವಗಳು ಬದಲಾಗಲ್ಲ. ಇಲ್ಲಿಗೆ ಬರ್ತೀವಿ ನಾವು. ಹೌದು. ಆಮೇಲೆ ಇದರಲ್ಲಿ ಕೆಲವು ಈ ತಿಯಾರ ಅಂತ ಹೇಳ್ತಾರಲ್ವ, ತಿಯಾರ ಅಂದ್ರೆ ಈ ಮೂಢನಂಬಿಕೆಗಳು, ಕೆಲವು ದುರಾದೃಷ್ಟ ಅಲ್ಲಾಹನ ಕೈಯಲ್ಲಿದ್ದಾವೆ ಅಂತ ಹೇಳ್ತಾರೆ. ಸೊ ಈ ತಿಯಾರದಲ್ಲಿ ಅಪಶಕನವನ್ನು ನಂಬುತ್ತಾರೆ, ಮೌಢ್ಯಗಳನ್ನ ಆಚರಿಸ್ತಾರೆ. ಉದಾಹರಣೆಗೆ ತಾಯ್ತಾ ಕಟ್ಟೋದಾಗಿರ್ಬೋದು, ಈ ದೆವ್ವ ಓಡಿಸೋದಾಗಿರ್ಬೋದು, ಈ ಸಾಂಬ್ರಾಣಿ ಹಾಕೋದಾಗಿರ್ಬೋದು, ಇವೆಲ್ಲನೂ ನಾವು ಗಮನಿಸ್ತೀವಿ. ಸೊ ಇವೆಲ್ಲವೂ ಸಹಿತ ಆಚರಣೆಯಲ್ಲಿ ಧಾರ್ಮಿಕವಾಗಿದ್ದಾವ ಅಥವಾ ಇವರು ಮೂಢನಂಬಿಕೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅವನ್ನೆಲ್ಲ? ನೀವು ಹೇಳಿದ ಅನೇಕ ವಿಚಾರಗಳು ಇಸ್ಲಾಮಿಂದ ಅಂದರೆ ಇಸ್ಲಾಂಗೂ ಅದಕ್ಕೂ ಸಂಬಂಧವೇ ಇಲ್ಲದ ಆಚರಣೆಗಳು ಇದರಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ಮಸೀದಿಯಲ್ಲೇ ಮುಂದೆನೆ ಮಾಡ್ತಾರೆ. ಇವಾಗ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಹೇಳ್ಕೊತೀನಿ ನೋಡಿ. ಇದು ತೊಗೊಂಡು ಬರ್ತಾರಲ್ಲ, ಏನೋ ಸಾಂಬ್ರಾಣಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ಒಂದೊಂದು ಮನೆ ಒಳಗೆ ಹೋಗೋದು, ಇದೆಲ್ಲ ಒಂದು ಕುರಾನಲ್ಲಿ ಇಲ್ಲ, ಪ್ರವಾದಿಯ ವಿಚಾರಗಳಿಗೆ ಕೂಡ ಇಲ್ಲ. ಸೊ ಇದೆಲ್ಲ ಒಂದು ಎಕ್ಸ್ಟ್ರಾ ಮಾಡ್ತಿರೋದು. ಮತ್ತೆ ತಾಯತ್ತು ಕಟ್ಕೊಳ್ಳೋದು, ಪ್ರವಾದಿ ಕ್ಲಿಯರ್ ಆಗಿ ಹೇಳಿದ್ರು, ನೀವು ತಾಯತ್ ಕಟ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಶಿರ್ಕ್ ಅಂತಾರಲ್ಲ, ಮಣ್ ಅಲ್ಲಕ ತಮೀಮತನ್ ಫಕದ್ ಅಶ್ರಕ್, ಶಿರ್ಕ್ ಅಂತ ಹೇಳಿದ್ದಾರೆ. ಮಣ್ ಅಲ್ಲಕ ತಮೀಮತನ್ ಫಕದ್ ಅಶ್ರಕ್, ಯಾರು ಬಂದು ತಮೀಮ ಹಾಕೊಳ್ತಾರೋ ಅವರು ಶಿರ್ಕ್ ಮಾಡ್ತಾರೆ. ಅಂದ್ರೆ ದೇವನ ಮೇಲೆ ಇರೋ ನಂಬಿಕೆನ ಇದ್ರ ಮೇಲೆ ತಂದ್ಬಿಟ್ಟಿದ್ದಾರೆ. ದೇವನ ಮೇಲೆ ನಂಬಿಕೆ ಇರ್ಬೇಕು, ಇದನ್ನ ಮೇಲೆ ಯಾಕೆ ನಂಬಿಕೆ ತಂದಿದ್ದೀರಂತ ಆ ಪ್ರಶ್ನೆ ಮಾಡೋದು. ಸೊ ಹಾಗಾಗಿ ಪ್ರವಾದಿ ಕಾಲದಲ್ಲಿ ಒಬ್ಬ ಕಾಪರ್ ಬ್ಯಾಂಗಲ್ ಹಾಕೊಂಡು ಬಂದಿದ್ದ, ಬಳೆ ಹಾಕೊಂಡು ಬಂದ್ರ. ಅವಾಗ ಪ್ರವಾದಿ ಪ್ರಶ್ನೆ ಮಾಡ್ತಾರೆ, ಏನಕ್ಕೆ ಹಾಕೊಂಡಿದ್ದಾನೆ? ಇಲ್ಲ, ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ಅದರಿಂದ ಹಾಕೊಂಡಿದ್ದಾನೆ, ನೀನು ಶಿರ್ಕ್ ಮಾಡ್ತಿದ್ದೀನಿ ಅಂತ ಪ್ರವಾದಿ ಹೇಳಿದ್ರು. ಸೊ ಇದೆಲ್ಲ ಮಾಡಬೇಡಿ ಅಂತಾನೆ ಇಸ್ಲಾಂ. ಮತ್ತೆ ದರ್ಗಾಗೆ ಹೋಗೋರು ಇದ್ದಾರೆ. ಶಿರ್ಕ್ ಅಂದ್ರೆ ಕನ್ನಡದಲ್ಲಿ ಪಾಪ ಅಂತ ಹೇಳ್ಬೋದಾ? ಇಲ್ಲ, ಅಸೋಸಿಯೇಷನ್ ಆಫ್ ಪಾರ್ಟ್ನರ್ಸ್ ವಿತ್ ಗಾಡ್, ದೇವನಿಗೆ ಸಹಭಾಗಿಯಾಗಿ ಮತ್ತೊಬ್ಬರನ್ನ ತರೋದು ಶಿರ್ಕ್. ರಿಪ್ಲೇಸ್ ಮಾಡೋಂಗಿಲ್ಲ ಅಂದ್ರೆ ದೇವನಿಗೆ ಇನ್ನೊಬ್ಬ ಪಾರ್ಟ್ನರ್ ಆಗಿ ತಗೊಂಡ್ ಬರೋದು. ಓಕೆ, ರಿಪ್ಲೇಸ್ ಮಾಡಂಗಿಲ್ಲ. ಸೊ ದರ್ಗಾಗೆ ಹೋಗೋದಾಗಲಿ, ದರ್ಗಾಗೆ ಹೋಗ್ಬಿಟ್ಟು ಅಲ್ಲಿ ಆಚರಣೆ ಮಾಡೋದಾಗ್ಲಿ, ಇವೆಲ್ಲವೂ ಶಿರ್ಕಿನ ಕಡೆಗೆ ತೊಗೊಂಡೋಗುತ್ತೆ. ಆದರೆ ಮುಸಲ್ಮಾನರು ಎಷ್ಟೋ ಜನರು ನೋಡ್ತೀರಾ, ದರ್ಗಾಗೆ ಹೋಗೋದು, ತಾಯತ್ ಕಟ್ಟೋದು, ಇದು ಮಾಡೋದು, ಅದು ಮಾಡೋದು, ಎಣ್ಣೆ ಹಾಕೊಳ್ಳೋದು, ಇಲ್ಲಿ ತೋರಿಕೆಗಾಗಿ ನಮಾಜ್ ಮಾಡೋದು, ಇದೆಲ್ಲ ಬಂದು ಮಾಡಬಾರ್ದಂತ. ಆಮೇಲೆ ಅಲ್ಲಾಹನ ಹೆಸರಲ್ಲಿ ಪ್ರಮಾಣ ಮಾಡಿ ಸುಳ್ಳು ಹೇಳೋದು, ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಕಳ್ಳತನ, ಕೊಲೆ, ಎಲ್ಲ ವ್ಯಭಿಚಾರ, ಇವುಗಳೆಲ್ಲವನ್ನೂ ಮಾಡ್ತಕ್ಕಂಥ ಕೆಲಸ ಹರಾಮ್, ಎಲ್ಲ ಹರಾಮ್. ಬಟ್ ಹರಾಮ್ನವ್ರಿಗೆ ಶಿಕ್ಷೆ ಇಲ್ವಾ ನಿಮ್ಮಿದ್ರಲ್ಲಿ? ಹೆಂಗೆ?
ಈ ಆರಾಮ್ ಮಾಡೋರು ತಪ್ಪು ಮಾಡ್ತಕ್ಕಂಥವ್ರು ಇರ್ತಾರಲ್ವಾ, ಈ ವ್ಯಭಿಚಾರ ಮಾಡ್ತಾರೆ, ಹೌದು ಮದ್ಯಪಾನ ಮಾಡಿಕೊಂಡು ಬೇರೆ ಹೌದು ಶಿಕ್ಷೆ ಇದೆ, ಅವುಗಳಿಗೆ ನಿಮ್ಮ ಇದರಲ್ಲಿ ಖಂಡಿತವಾಗಿ ಶಿಕ್ಷೆ ಇದೆ. ನೋಡಿ, ಇವಾಗ ಒಂದು ಇಸ್ಲಾಮಿಕ್ ಕಂಟ್ರಿನಲ್ಲಿ, ದೇಶದಲ್ಲಿ ಒಬ್ಬ ಮದ್ಯಪಾನ ಸೇರಿದ್ರೆ ಅವನಿಗೆ ಚಾಟಿಯಿಂದ ಹೊಡಿಬೇಕಾಗಿರುತ್ತೆ. ಓಕೆ, ಮದ್ಯಪಾನ ಅಂದ್ರೆ ಬ್ಯಾನ್ ಅಲ್ಲೆಲ್ಲ ಅಲ್ಲೆಲ್ಲ ಬ್ಯಾನೇ ಆಗಿರುತ್ತೆ. ಇಲ್ಲ ಮಲೇಷಿಯಾದಲ್ಲಿ ಅದು ಸೌದಿ ಅರೇಬಿಯಾದಲ್ಲಿ ಬ್ಯಾನು, ಅದೇ ಕೆಲವು ಕಡೆ ಇರ್ತವೆ. ಹೌದು, ಮಲೇಷಿಯಾದಲ್ಲಿ ಅದು ಮುಕ್ತವಾಗಿದೆ. ಮುಸ್ಲಿಂ ಕಂಟ್ರೀಸ್ನಲ್ಲಿ ಹಲವಾರು ಜಾಗದಲ್ಲಿ ಬ್ಯಾನ್ ಆಗಿದೆ. ಮಲೇಷ್ಯಾನಲ್ಲಿ ಕೆಲವು ಜಾಗದಲ್ಲಿ ಅದು ಹೆಂಗ್ ಯೂಸ್ ಮಾಡ್ತಾರೆ ಗೊತ್ತಾಗ್ತಿಲ್ಲ, ಬೇಕಾದಷ್ಟು ಕನ್ಸ್ಯೂಮ್ ಮಾಡ್ತಾರೆ. ಹೌದಾ? ಭಾರತದಲ್ಲಂತೂ ಅದಕ್ಕೇನು ಇದನ್ನೇ ಇಲ್ಲ, ಇವಾಗ ಕಂಟ್ರೋಲ್ ಇಲ್ಲ. ಕೆಲವು ಜಾಗದಲ್ಲಿ ಭಾರತದಲ್ಲಿ ಲಕ್ಷದ್ವೀಪ್ ಇದೆ, ಅಲ್ಲಿ ಬಂದು ಮುಸ್ಲಿಮ್ಸ್ ಜಾಸ್ತಿ ಇರೋ ಒಂದು ಪ್ರದೇಶ ಅಲ್ಲಿ ಬ್ಯಾನ್ ಮಾಡಲಾಗಿದೆ. ಮತ್ತೆ ಹಿಂದೂಗಳು ಕೂಡ ಗುಜರಾತ್ನಲ್ಲಿ ಬ್ಯಾನ್ ಮಾಡಿದ್ದಾರೆ, ಬೇರೆ ಕಡೆನೂ ಕೂಡ ಬ್ಯಾನ್ ಮಾಡಿದ್ದಾರೆ, ಕೇರಳದಲ್ಲಿ ಬ್ಯಾನ್ ಆಗಿದೆ. ಸೊ ಅದು ಧರ್ಮ ಮಾತ್ರ ಅಂತಿಲ್ಲ, ನಾವು ಕೂಡ ಬ್ಯಾನ್ ಮಾಡಕ್ಕೆ ನಾವು ಇಷ್ಟಪಡ್ತೀವಿ. ಧಾರ್ಮಿಕವಾಗಿ ಪತ್ತ ಓಡಿಸಕ್ಕಾಗಲ್ವಾ, ಯಾರು ಕುಡಿಲೇಬಾರದು, ಹೌದು, ವಿಚಾರ ಮಾಡಬಾರ್ದು ಅಂತ ನಾವು ಹೇಳಬೇಕಾಗಿರುತ್ತೆ. ಫತ್ವಾ ಅಂತಿಲ್ಲ, ಕುರಾನೇ ಡೈರೆಕ್ಟ್ ಆಗಿ ಹೇಳ್ತಿದೆ, ಹೇಳುತ್ತೆ, ಅದು ಮಾಡ್ತಾ ಇದ್ದಾರೆ. ಲಾ ತಕ್ರಬು ಜಿನಾ ಅಂತ ಹೇಳ್ಕೊಳ್ತೆ, ಅದೆಲ್ಲ ಮಾಡಿ ಬಂದು ನಮಾಜ್ ಮಾಡ್ತಾರಲ್ಲ ಮಸೀದಿಯಲ್ಲಿ. ಅದೇ, ಮನುಷ್ಯ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ಕಾನೂನು ಮೂಲಕ ಶಿಕ್ಷೆ ಕೊಡಬೇಕು. ನಾವೇನು ಕಾನೂನ ಕೈನಲ್ಲಿ ತಗೊಂಡ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡಬೇಕಂತ ಮುಂದೆ ಬರಬಾರ್ದು, ಅದು ಅನ್ಯಾಯ ಆಗುತ್ತೆ. ಮತ್ತೆ ಅವನು ಕ್ಷಮಾಪಣೆ ಕೇಳಬೇಕಂದ್ರೆ ದೇವನು ಕ್ಷಮಿಸೋನಾಗಿದ್ದಾನೆ, ಇನ್ನು ಮುಂದೆ ನಾನು ಮಾಡಲ್ಲ, ಇನ್ನು ಮುಂದೆ ನಾನು ಸರಿಯಾಗಿ ನಡ್ಕೊಳ್ಳಂತಂದ್ರೆ ಅದಕ್ಕೂ ಪರಿಹಾರ ಚಾನ್ಸ್ ಇದೆ. ಎಲ್ಲ ತಪ್ಪುಗಳನ್ನ ಮಾಡಿ ಕ್ಷಮಿಸ್ಬಿಡು ಅಂತಂದ್ರೆ ಏನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಇನ್ನು ಮುಂದೆ ಆ ಅನುಕೂಲತೆಗಳನ್ನ ಬಳಸ್ಕೊಂಡೇ ತಪ್ಪು ಮಾಡ್ತಾನೆ. ಇಲ್ಲ, ಒಂದ್ ವೇಳೆ ಅವನು ಮಾಡ್ತಾನೆ, ನಾನು ಎಷ್ಟೋ ಕೆಟ್ಟ ಪಾಪ ಕೆಲಸ ಮಾಡ್ಬಿಟ್ಟಿದ್ದೀನಿ, ಇನ್ನು ಮುಂದೆ ನಾನು ಪಾಪ ಮಾಡಲ್ಲ ಅಂತ ಹೇಳಿದ್ರೆ ಅಂತಹ ಮನುಷ್ಯನಿಗೆ ದೇವನು ಕ್ಷಮಿಸ್ತಾನೆ. ಬೇರೊಬ್ಬ ಇದ್ದಾನೆ, ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ನಾಳೆನೂ ಒಂದು ಪಾಪ ಮಾಡ್ತೀನಿ, ಮತ್ತೊಂದು ಅವನಿಗೆ ಕ್ಷಮಾಪಣೆ ಇಲ್ಲ. ಆ ರೀತಿ